ರಾಜಕಾರಣದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಟೀಕೆಗಳು ಸಾಮಾನ್ಯ ಸರ್. ಆದರೆ ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರದಲ್ಲಿ ಆಪರೇಷನ್ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ಸಿಗರು ಟೀಕೆ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ಅವರು ಯಾರು ರಮೇಶ್ ಪಂಡಿತ್ ಸಿದ್ದೇಗೌಡರು ಮಾತ್ರ ಅಲ್ಲ, ಎಲ್ಲ ನಾಯಕರ ಅವರ ಮನಸ್ಥಿತಿಯನ್ನು ನೋಡಿದಾಗ ಅವರು ಚುನಾವಣೆಯಲ್ಲಿ ಯಾವಾಗ ಹೀನಾಯವಾಗಿ ಸೋಲ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೋ ಆವಾಗೆಲ್ಲ ವೈಯಕ್ತಿಕ ದಾಳಿ ಮಾಡುವಂಥದ್ದು, ಯಾರನ್ನ ಹೀಯಾಳಿಸುವಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿದೆ. ಅದು ಕಾಂಗ್ರೆಸ್ಸಿನ ಚಾಳಿನೇ ಆ ಥರದ್ದು. ಅವ್ರು DNA ಆ ಥರ ಇನ್ನೊಬ್ಬರನ್ನ ಹೀಯಾಳಿಸುವಂಥ ಗುಣ ಇದೆ. ಹಾಗಾಗಿ ನಾನು ಹೆಚ್ಚೇನು ಹೇಳೋಕ್ಕೆ ಹೋಗಲ್ಲ. ಕುಮಾರಣ್ಣನವರು ಈಗ ತಂತ್ರಜ್ಞಾನ ಅನ್ನೋದು ಅಥವಾ ಮೆಡಿಕಲ್ ಫೀಲ್ಡ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಆಪರೇಷನ್ಸ್ ಅನ್ನೋದು ಇವತ್ತು ಯಾವುದನ್ನು ಕೂಡ ಭಾಳ ಸರಳವಾಗಿ ಸುಲಭವಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಾಡ್ತಿದ್ದಾರೆ. ಕುಮಾರಣ್ಣನು ಕೂಡ ಆ ರೀತಿ ಒಂದು ಆಪರೇಷನ್ಗೆ ಒಳಗಾಗಿ 3 ದಿನದಲ್ಲಿ ಡಿಸ್ಚಾರ್ಜ್ ಆಗಿ, ಚುನಾವಣೆ ಇದೆ, ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ರಾಜ್ಯಕ್ಕೆ ನ್ಯಾಯ ಸಿಗಬೇಕು, ಕಾವೇರಿಯ ಏನು ನಮ್ಮ ಬೇಸಿನ್ ಇದೆ ಅಲ್ಲಿ ಮಳೆ ಇಲ್ದಲೆ ನಮಗೆ ಆ ಕನ್ನಂಬಾಡಿ ಕಟ್ಟೆಯಲ್ಲಿದ್ದಂಥ ನೀರನ್ನು ಉಳಿಸ್ಕೊಳ್ಳೋಕ್ಕಾಗ್ದಲೆ ತಮಿಳುನಾಡಿಗೋಸ್ಕರ ಸ್ಟಾಲಿನ್ ಜೊತೆಗೆ ಮೈತ್ರಿಗೋಸ್ಕರವಾಗಿ ಎಲ್ಲವನ್ನೂ ಕಾಂಪ್ರಮೈಸ್ ಮಾಡ್ಕೊಳ್ತಿರುವಂಥ ಈ ಸರ್ಕಾರ ಅದಕ್ಕೆ ಹೆಚ್ಚು ಸ್ಥಾನಗಳು ಸಿಕ್ತು ಅಂತ ಹೇಳಿದರೆ ಕರ್ನಾಟಕ ಗಂಡಾಂತರ ಬರುತ್ತೆ ಅನ್ನೋ ಕಾರಣಕ್ಕೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸದಲೆ ಅವರು ಚುನಾವಣಾ ಕಣಕ್ಕೆ ಸ್ವತಃ ಬಂದು ಇಳಿದಿದ್ದಾರೆ. ಈ ರೀತಿ ರಾಜ್ಯದ ಬಗ್ಗೆ, ಮಂಡ್ಯದ ಜನರ ಬಗ್ಗೆ, ಕಾವೇರಿ ಏನು ಬೇಸಿನಲ್ಲಿರುವಂತಹ ಎಲ್ಲ ಜಿಲ್ಲೆಗಳ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಒಂದು 4 ಮೆಚ್ಚುಗೆ ಮಾತಾಡಲಿಲ್ಲ ಅಂದ್ರೂ ಕೂಡ ತಟಸ್ಥವಾಗಿ ಯಾರು ಇರ್ಬೋದು. ಆದರೆ ಕುಹಕದ ಮಾತಾಡ್ತಿದ್ದಾರೆ ಅಂದರೆ ಮಂಡ್ಯದ ಜನ ಸ್ವಾಭಿಮಾನಿಗಳು. ಇವತ್ತು ಮಂಡ್ಯದ ಜನಕ್ಕೆ ಕುಮಾರಣ್ಣ ಯಾವತ್ತೂ ಹೊರಗಿನವರಲ್ಲ, ದೇವೇಗೌಡರು ಹೊರಗಿನವರಲ್ಲ. ಇವತ್ತು ಕಾವೇರಿ ನದಿ ವಿಚಾರದಲ್ಲಿ, KRS ನೀರಿನ ವಿಚಾರದಲ್ಲಿ ಕರ್ನಾಟಕಕ್ಕೆ ನ್ಯಾಯ ಕೊಟ್ಟಂಥವ್ರು ಯಾರಿದ್ರೆ ನಾನು BJPಯವನಾಗಿ ಹೇಳ್ತೀನಿ, ನಾನು ಅದು HD ದೇವೇಗೌಡರು. ಕುಮಾರಣ್ಣನ ಹೋರಾಟನೂ ಸಾಕಷ್ಟಿದೆ. ಹಾಗಾಗಿ ಮಂಡ್ಯದ ಜನಕ್ಕೆ ಕಾವೇರಿನ ಉಳಿಸೋಂಥವ್ರು ಬೇಕು. ಅಂಥ ಉಳಿಸೋಂಥ ನಾಯಕತ್ವವನ್ನು ಕುಮಾರಣ್ಣನಲ್ಲಿ ಅವ್ರು ಕಂಡುಕೊಳ್ತಾರೆ.